ಬ್ರ್ಯಾಂಡ್ ಅಮೂಲ್ ಬ್ರ್ಯಾಂಡ್ ಇದೆಯಲ್ವಾ ಹಣ ಗೌರ್ಮೆಂಟು ಮೆಂಟ್ರು ಕೊಡ್ತು ಗೌರ್ಮೆಂಟೇ ಅದು. ನಿಮ್ಮ ಹೆಸರು? ಚೆಲುವರಾಜ್ ಅಂತ. ಸರ್, ಈಗ ನಮ್ಮ ಗೌರ್ಮೆಂಟು ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಬ್ರ್ಯಾಂಡ್ನ ಪರ್ಚೇಸ್ತಾ ಇದೆ. ಯಾಕೆ ನಮ್ಮ ನಂದಿನಿ ಬ್ರ್ಯಾಂಡನ್ನು ಇದೆ ಇಟ್ಕೊಂಡು ಬಿಟ್ಟು ಬೇರೆ ಬ್ರ್ಯಾಂಡ್ನ ಪರ್ಚೇಸ್ ಮಾಡ್ತಾ ಇದು ಎಲ್ಲ ಕಡೆ ಬಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಸರ್, ನಮ್ಮ ಕರ್ನಾಟಕದಲ್ಲಿ ಬೆಳವಣಿಗೆ ಆಗ್ತಾರಂತ ಇದು ನಂದಿನಿ ಬ್ರ್ಯಾಂಡು ನಮ್ಮ ಎಲ್ಲ ಕಡೆನೂ ಕೊಡಬೇಕದು. ಇದು ಯಾವುದೋ ಇದು ಬ್ರ್ಯಾಂಡ್ನ ಕೊಟ್ಬಿಟ್ಟು ಇವರು ಲಂಚ ಕೊಟ್ಟು ಲಂಚಕ್ಕೋಸ್ಕರ ದುಡ್ಡು ಆಸೆಗೋಸ್ಕರ ಇವರು ಮಾಡ್ತಾ ಇದ್ದಾರೆ. ಈ ನಂದಿನಿ ಬಂದ್ಬಿಟ್ಟು ಪ್ರತಿಯೊಂದು ಇದಕ್ಕೂ ಕೊಟ್ಟರೆ ಒಳ್ಳೇದದು. ಹಾಲಾಗಲಿ ಮಿಲ್ಕ್ ಆಗಲಿ ಪ್ರತಿಯೊಂದು ಅಷ್ಟೇ, ಅದು ಪಬ್ಲಿಕ್ಗೆ ತುಂಬ ಅನುಕೂಲ ಆಗುತ್ತೆ ಸರ್ ಅದು. ಹೌದು, ಈಗ ಮೆಟ್ರೋ ಸ್ಟೇಷನ್ಗಳಲ್ಲಿ ಶಾಪ್ ಇಡೋಕ್ಕೆ ನಂದಿನಿಗೆ ಬಿಟ್ಬಿಟ್ಟು ಅಮೂಲ್ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ನಂದಿನಿ ಬ್ರ್ಯಾಂಡ್ನ ತಿರುಮಲ ತಿರುಪತಿಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಬೇರೆ ಸ್ಟೇಟ್ಗಳಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಹೌದು ಹೌದು ಹೌದು. ಆದರೆ ಇಲ್ಲಿ ಮೆಟ್ರೋದಲ್ಲಿ ಯೂಸ್ ಮಾಡೋಕೆ ಏನು ಸರ್ ಇವರಿಗೆ? ಒಳ್ಳೇದು ಸರ್, ಅದು ಮಾಡಿದ್ರೆ ಒಳ್ಳೇದದು. ಸರ್ಕಾರ ಅದನ್ನು ಗಮನಿಸ್ಬೇಕು, ಅದನ್ನು ಗಮನಿಸಬೇಕು. ಹೌದು, ಇದು ಸುಮ್ಮನೆ ಎಲ್ಲರಿಗೂ ತೊಂದರೆ. ಅದು ಬೇರೆ ಸ್ಟೇಟಿಂದ ಬರೋಂಥ ಅಮೂಲ್ನೆಲ್ಲ ತೊಗೊಂಡು ಇಲ್ಲಿ ಮಾಡ್ತಾ ಇರೋದು ಅದು ತುಂಬ ಸರಿ ಇಲ್ಲ. ನಮ್ಮ ಬ್ರ್ಯಾಂಡೇ ನಮ್ಮ ದೇಶದಲ್ಲಿ ಇರಬೇಕು. ಓಕೆ. ಬೆಳಿಗ್ಗೆ ಆದರೆ ನಾವು ಅಮೂಲು, ಮೊಸರು, ಹಾಲು ಪ್ರತಿಯೊಂದು ನಾವು ಇದೇ ಉಪಯೋಗಿಸ್ತಾ ಇದ್ದೀವಿ. ನಾವು ನಂದಿನೇ ಉಪಯೋಗಿಸ್ತಾ ಇರೋದು. ಹಂಗಾಗಿ ಅದನ್ನೇ ಇದು ಮಾಡಬೇಕು. ನೋಡಿ, ಈಗ ಇಲ್ಲ ಒಂದು ಕಡೆ ಕನ್ನಡಕ್ಕೆ ಬೆಲೆ ಕೊಡಬೇಕು, ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅಂತಾರೆ. ಗೌರ್ಮೆಂಟೇ ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಇಲ್ಲ ಈಗ ಕರ್ನಾಟಕದವರಿಗೆ. ಸರ್, ಅದು ಇನ್ನೊಂದೇನು ಪಕ್ಷಗಳಲ್ಲಿ ಡಿಫ್ರೆಂಟ್ ಆಗಿ ಅವ್ರು ಮಾಡ್ತಾ ಇದ್ದಾರೆ. ಅವರು ರಾಜಕೀಯ ಬೆಳೆಸ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ತುಳಿತಾ ಇದ್ದಾರೆ. ಕನ್ನಡ ನಮ್ಮ ಹುಟ್ಟಿ ಬೆಳೆದಿರೋದೇ ನಾವು ಕನ್ನಡ, ನಾವು ಓದಿರೋದೇ ಕನ್ನಡ, ಉಸಿರಾಡ್ತಾ ಇರೋದು ಕನ್ನಡ, ಪ್ರತಿಯೊಂದು ಕನ್ನಡನೇ. ಆದರೆ ಇವರು ಮಾಡ್ತಾ ಇರೋದೇ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ ಕಳಿಸ್ಬಿಟ್ಟು ನಮ್ಮ ಬಡವ್ರ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಕಾಲೇಜ್ಗಳೆಲ್ಲ ಮಿನಿಸ್ಟ್ರುಗಳ್ದೇ ಇರೋದು, ರಾಜಕಾರಣಿಗಳ್ದೇ, ಪ್ರತಿಯೊಂದು ಅವ್ರದ್ದೇ ಇರೋದು. ನಮ್ಮ ಯಾರು ಬಡವ್ರದ್ದು ಯಾರ್ದಿದೆ? ಅದು ಈ ಸ್ವಾಮಿಗಳಿದಲ್ಲ, ಸಿದ್ದರಾಮ ಇದು ತುಮಕೂರಲ್ಲಿ ಸಿದ್ಧಗಂಗಾ ಸ್ವಾಮಿಗಳು, ಅವರು ಇವತ್ತು ಮಾಡಿರೋಂಥ ಇದನ್ನು ನಮ್ಮ ದೇಶದಲ್ಲಿ ಯಾರು ಮಾಡೋಕ್ಕಾಗಲ್ಲ. ಇವತ್ತು ಅಮೇರಿಕಾ ಎಲ್ಲ ದೇಶದಲ್ಲೂ ನಮ್ಮ ಓದಿರೋ ಮಕ್ಕಳು ಅಲ್ಲಿ ಹೋಗಿ ಉದ್ಯೋಗ ಪಡ್ತಾ ಇದ್ದಾರೆ, ಅವ್ರ ಹೆಸರು ಉಳಿಸ್ತಿದ್ದಾರೆ. ಅವ್ರು ಬಂದು ಇಲ್ಲಿ ಅವಾಗವಾಗ ಭೇಟಿ ಕೊಡ್ತಾರೆ ಮಠಕ್ಕೆ. ಅವ್ರ ಹೆಸರು ತುಂಬ ಇದಿದೆ ಸರ್. ಒಂದು ಮಠ ಅಂತ ಹೇಳಿದ್ರಿ, ಒಂದು ಸ್ವಾಮೀಜಿಯವರು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಒಂದು ಗೌರ್ಮೆಂಟ್ಗೆ ಯಾಕೆ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ಇವತ್ತಿನ ಇದರಲ್ಲಿ? ಸರ್, ಎಲ್ಲ ಕಡೆ ಲಂಚ. ಅವರು ತಿನ್ನಬೇಕು, ಅವ್ರು ಚೆನ್ನಾಗಿರಬೇಕು. ಅವರು ಫಸ್ಟ್ ತಿಂದ ಮೇಲೇ ಆಮೇಲೆ ಇನ್ನೊಬ್ರ ಮೂತಿಗೆ ಒರೆಸೋದು ಅಷ್ಟೇ ಅವರು ಎಂಜಿಲ್ನ. ಅವರು ಅಭಿವೃದ್ಧಿ ಯಾರು ಮಾಡಲ್ಲ ಇಲ್ಲಿ. ಆ ಸ್ವಾಮಿಗಳ್ಗೇನು ಬೇಕಾಗಿಲ್ಲ, ಅವರು ಅಭಿವೃದ್ಧಿ ಮಾಡಬೇಕು, ಮಕ್ಕಳನ್ನ ಬೆಳೆಸಬೇಕು, ಒಂದು ದಾರಿ ತರಬೇಕು ಅನ್ನೋದನ್ನ ಅವರು ಶ್ರಮಪಟ್ಟಿದ್ದಾರೆ ಅವತ್ತಿಂದನೂ. ಇವತ್ತು ಅದನ್ನು ಮಾಡೋಕ್ಕಾಗುತ್ತೆ ಇವ್ರ ಕೈಯಲ್ಲಿ? ಇವತ್ತು ಎಷ್ಟೋ ಕೋಟ್ಯಾದ ಮಕ್ಕಳಲ್ಲಿ ಅನ್ನ ಹಾಕ್ತಾಯಿದ್ದಾರೆ, ಅವರು ಸಾಕಿ ಬೆಳೆಸ್ತಾ ಇದ್ದಾರೆ. ಇವತ್ತು ಯಾರು ಮಾಡ್ತಾಯಿದ್ದಾರೆ ಆ ಕೆಲಸ? ಸರಿ ಸರ್, ಸರ್ಕಾರದ ನಿರ್ಧಾರ ತಪ್ಪು ಅಂತ ಹೇಳ್ತೀವಿ? ತಪ್ಪು ಸರ್, ಇದು ಖಂಡಿತ ತಪ್ಪು ಸರ್. ಅದು ಗೌರ್ಮೆಂಟರು ಇದು ಮಾಡಬೇಕು. ನಾವು ಏನು ಮಾಡೋಕ್ಕಾಗಲ್ಲ, ನಾವು ದುಡಿಯೋರು ಅಲ್ವಾ, ಅಷ್ಟೇ. ಯಾಕಂದರೆ ನಮ್ಮ ನಂದಿನಿ ಬಗ್ಗೆ ಬೇರೆ ಸ್ಟೇಟಲ್ಲಿ ನಮ್ಮ ತಿರುಮಲದಲ್ಲೂ ಯೂಸ್ ಮಾಡ್ತಾ ಇದ್ದಾರೆ ತುಪ್ಪನ. ಹಾಗಾಗಿ ನಮ್ಮ ನಂದಿನಿಗೆ ಒಂದು ಕೊಟ್ಟರೆ ಒಳ್ಳೇದಲ್ಲ ಸರ್? ಹೌದು ಹೌದು, ಒಳ್ಳೇದೇ. ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಇನ್ನೂ ಒಳ್ಳೇದೇ, ಎಲ್ಲರಿಗೂ ಗೊತ್ತಾಗುತ್ತೆ. ಇಲ್ಲಿ ಗೌರ್ಮೆಂಟ್ ಇದು ಮಾಡಬೇಕಲ್ಲ ಸರ್. ನಾವು ಯಾಕಂದರೆ ನಾವು ದುಡಿಯೋಕ್ಕೆ ಬರೋರು, ನಾವೇನು ಮಾಡೋಣ? ಅಲ್ಲಿ ಬಂದರೆ ಪ್ಯಾಸೆಂಜರ್ ಬಂದ್ರೇ ನಮ್ಗೆ ಅನ್ನ. ಅಮೂಲ್ ಬ್ರ್ಯಾಂಡ್ ಇದೆಯಲ್ವಾ? ಹಣ ಗೌರ್ಮೆಂಟು ಮೆಂಟ್ರು ಕೊಡ್ತು ಗೌರ್ಮೆಂಟೇ ಅದು. ಅರ್ಥ ಆಯ್ತಾ? ಮೆಂಟ್ರುಗಳು ಗೌರ್ಮೆಂಟೇ ಅದು. ಹಾಂ, ನಿಮ್ಮ ಪ್ರಕಾರ ತಪ್ಪೋದು ಹಣ. ನಮಗೆ ಮೋದಿಯವರು PM ಆಗವ್ರೆ, ನೆಕ್ಸ್ಟ್ PM ಆಗಬೇಕು ಅಂದರೆ ಯೋಗಿ ಆದಿತ್ಯನಾಥ್ ಬರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ನಮ್ಮ ಸ್ಟೇಟಲ್ಲಿ ಅದು ಕಮಲನೇ ಇರಬೇಕು. ಹಾಂ, ಕುಮಾರಸ್ವಾಮಿ ಇರಬೇಕು, ಅವರು ಇರಬೇಕು. ಈಗ ಅಮೂಲ್ ಬ್ರ್ಯಾಂಡ್ನ ಈಗ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಅಂದರೆ ಮಾರ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ನಂದಿನಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ಕೇಳ್ತೇವೆ. ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಣ್ಣ, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಂದಿನಿ ಎಲ್ಲ ಓಕೆ ಅಣ್ಣ. ನಂದಿನಿ ಬ್ರ್ಯಾಂಡು ಕರ್ನಾಟಕದೇ ಅಲ್ವಾ, ಅದು ಕೊಡ್ಬೋದಲ್ಲ ಆಲ್ಮೋಸ್ಟು. ಈಗ ಅದೇ ಏನು ಕೊಡ್ತಿಲ್ಲ, ಅದು ನೀವು ಅದೇನೇ ತಪ್ಪಲ್ವಾ ಅಂತ? ತಪ್ಪೇ ಅದು. ನೋಡಿ, ಈಗ ಕರ್ನಾಟಕ ನಮ್ಮ ನಂದಿನಿ ಕರ್ನಾಟಕದೇ ಅಲ್ವಾ, ಅದು ಕೊಡ್ಬೋದಿತ್ತಲ್ಲ. ಹೌದು, ಕೊಡ್ಬೋದು. ಗೌರ್ಮೆಂಟೇ ಕನ್ನಡಕ್ಕೆ ಬೆಲೆ ಕೊಡ್ತಾ ಇಲ್ಲ. ಮೊನ್ನೆ ಮೈಸೂರು ಸ್ಯಾಂಡಲು ತಮ್ಮನಿಗೆ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ರು. ಇವಾಗ ಗೌರ್ಮೆಂಟ್ ಮೆಟ್ರೋ ಸ್ಟೇಷನ್ನ ಅಮೂಲ್ ಕೊಡ್ತಾ ಇದ್ದಾರೆ. ಮುಂದೊಂದು ದಿವಸ ಕರ್ನಾಟಕ ಎಲ್ಲನೂ ಮಾರ್ಬಿಡ್ತಾರ ಅಂತ ಗೌರ್ಮೆಂಟು ಹೇಳಿದ್ರು ಹೇಳ್ಬೋದು, ಯಾರಕ್ಕಾಗಲ್ಲ ಅಣ್ಣ ಅದ್ರ ಬಗ್ಗೆ. ಹಂಗಾರೆ ಅವ್ರ ನಿರ್ಧಾರ ಸರಿಯಾಗಿದೆಯಾ? ಇಲ್ಲ ಅಣ್ಣ, ತಪ್ಪು ಅದು. ತಪ್ಪು. ನಂದಿನಿಗೆ ಅವಶ್ಯಕತೆ ಕೊಡ್ಬೇಕಣ್ಣ. ಅದು ನಮ್ಮ ಕರ್ನಾಟಕದ್ದು, ನಮ್ಮ ಕರ್ನಾಟಕ ಬಿಟ್ಟು ಬೇರೆ ದೇಶಕ್ಕೆ ಕೊಡೋಕ್ಕಾಗುತ್ತಣ್ಣ? ನಮ್ಮ ಕರ್ನಾಟಕಕ್ಕೆ ಕೊಡ್ಬೇಕು. ನಂದಿನಿ ಬೇಡ ಅಂದರೆ ಅಲ್ಲಿ ಕೊಡಬೇಕು ಅವರಿಗೆ. ಹಾಂ, ನಮ್ಮ ನಂದಿನಿ ಮೊದಲು ಕೇಳಿ ಅದು ಬೇಡ ಅಂದರೆ ಮುಂದೆ ಕೊಡ್ಬೋದು. ಇವ್ರು ಕೇಳೇ ಇಲ್ವಲ್ಲ, ಏನು ಕೇಳ್ದಲ್ಲ ಹೆಂಗೆ ಕೊಡ್ತಾರೆ? ತಪ್ಪು. ನಾವು ಏನಂತ ಹೇಳ್ಬೋದು ಅಂದರೆ ತಪ್ಪು ಅಂತ ಹೇಳ್ಬೋದು. ಮತ್ತು ಇನ್ನು ಗೌರ್ಮೆಂಟ್ ಕಡೆಯಿಂದ
ಅಮೂಲ್ಗೆ ಇದು ಕೊಡಬಾರ್ದು. ಹಂಗಾಗಿ ನಂದಿನಿಗೆ ಇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಯಾಕಂದ್ರೆ ನಂದಿನಿ ಕರ್ನಾಟಕದಾಗಿ ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತೀರಾ? ಹಾಂ, ನಂದಿನಿಗೆ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ.